ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇಂದಿನ ಒಂದು ಪ್ರಚಲಿತ ಘಟನೆಗಳನ್ನ ಇವತ್ತು ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ತರಗತಿಗಳನ್ನ ಫ್ರೀ ಆಗಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಿಮಗೆ ಏನಾದರೂ ಯೂಸ್ಫುಲ್ ಆದ್ರೆ ವಿಡಿಯೋಗೆ ತಪ್ಪದೆ ನಮ್ಮ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಒಂದು ಪ್ರಶ್ನೆಯನ್ನ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಎಲ್ಲ ಒಂದು ಪ್ರಶ್ನೆಗಳು ನಿಮ್ಮ ಒಂದು PCPSC ಪ್ರಶ್ನೆಗಳಿಗೆ ಯೂಸ್ಫುಲ್ ಆಗುವ ರೀತಿಯಲ್ಲಿ ತರಗತಿಗಳನ್ನ ಕೊಡಲಾಗಿದೆ. ಫ್ರೀ ಆಗಿ ತರಗತಿಗಳು ಇರ್ತವೆ, ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪಾ ಇವತ್ತಿನ ಮೊದಲನೇ ಪ್ರಶ್ನೆ ಅಂದ್ರೆ, ಇತ್ತೀಚೆಗೆ ಹೊಸ ಗಣಿ ಕಾರ್ಯದರ್ಶಿ, ಮೈನ್ಸ್ ಅಂತ ಕರಿತೇವೆ, ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂತ ನಾವು ಕರಿತೇವೆ, ಮಿನಿಸ್ಟ್ರಿ ಆಫ್ ಮೈನ್ಸ್. ಈ ಒಂದು ಮಿನಿಸ್ಟ್ರಿ ಆಫ್ ಮೈನ್ಸ್ ನಲ್ಲಿ ಹೊಸ ಕಾರ್ಯದರ್ಶಿಯಾಗಿ ಯಾರು ಇತ್ತೀಚೆಗೆ ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡ್ರು ಅಂತ ಪ್ರಶ್ನೆ. ಮಿನಿಸ್ಟ್ರಿ ಆಫ್ ಮೈನ್ಸ್ ನ ಒಂದು ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಅಂತ ನಾವು ಕರಿತೇವೆ, ಸೆಕ್ರೆಟರಿ ಅಂತ ನಾವು ಇಲ್ಲಿ ಕರಿತೇವೆ. ಹಾಗಾದ್ರೆ ಯಾರು ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳೋದಾದ್ರೆ ಇಲ್ಲಿ ನೋಡಬಹುದು, ಇಲ್ಲಿ ಪಿಯೂಷ್ ಗೋಯಲ್ ಅಂತಕ್ಕಂಥವ್ರು, ಇಲ್ಲಿ ಪಿಯೂಷ್ ಗೋಯಲ್ ಅಂತಕ್ಕಂಥವ್ರು ಏನಪ್ಪಾ ಆಗಿದ್ದಾರೆ ಅಂತ, ನಾಗಾಲ್ಯಾಂಡ್ ಕೇಡರ್ ನ ಒಂದು 1994ರ ಬ್ಯಾಚ್ ನ IAS ಅಧಿಕಾರಿ ಆಗಿರ್ತಕ್ಕಂತಹ ಪಿಯೂಷ್ ಗೋಯಲ್ ಅಂತಕ್ಕಂಥ ವ್ಯಕ್ತಿ ಮಿನಿಸ್ಟ್ರಿ ಆಫ್ ಮೈನ್ಸ್ ನ ಒಂದು ಸೆಕ್ರೆಟರಿ ಆಗಿ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಅವರನ್ನ ಇಲ್ಲಿ ಕಾರ್ಯದರ್ಶಿಯಾಗಿ ಇಲ್ಲಿ ನೇಮಕ ಇಲ್ಲಿ ಮಾಡಲಾಗಿದೆ. ಹಾಗಾಗಿ ಆಪ್ಷನ್ ಯಾವ್ದಪ್ಪ ಅಂತ ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಏನಪ್ಪಾ ಪ್ರಶ್ನೆ ಅಂತ ಅಂದ್ರೆ ಈ ಪ್ರಶ್ನೆ, ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರು. ಇಬ್ಬರು ಮಾತ್ರ ಆನ್ಸರ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸ್ ನಲ್ಲಿ. ಕಮೆಂಟ್ ಬಾಕ್ಸ್ ನಲ್ಲಿ ಬರೀ ಇಬ್ರು ಮಾತ್ರ ಆನ್ಸರ್ ಮಾಡಿದ್ದಾರೆ. ಯಾರಪ್ಪ ಅಂತ ಇಲ್ಲಿ ಅಸ್ಸಾಂ ಅಂತ ಇಲ್ಲಿ ಆನ್ಸರ್ ಮಾಡಿದ್ದಾರೆ. ಆಪ್ಷನ್ ಬಿ, ಇಬ್ರು ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಇಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಅಸ್ಸಾಂನಲ್ಲಿ ವಿ ಫೌಂಡೇಶನ್ ಇಂಡಿಯಾ ಮತ್ತು ಗುವಾಹಟಿ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ಜಂಟಿ ಉಪಕ್ರಮದ ಮೂಲಕ ಇಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ಡಿಜಿಟಲ್ ವೇದಿಕೆಯನ್ನು ರಣಹದ್ದುಗಳ ರಕ್ಷಣೆಯ ಮೇಲೆ ಕೇಂದ್ರೀಕರಿಸಿದ ರಾಷ್ಟ್ರವ್ಯಾಪಿ ಜಾಲವನ್ನ ರಚನೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಇದು ಕ್ಯಾರಿಯನ್ ವಿಲೇವಾರಿ ಮೂಲಕ ರೋಗಗಳ ಹರಡುವಿಕೆಯನ್ನ ತಡೆಗಟ್ಟುವ ಮೂಲಕ ಪರಿಸರ ಸಮತೋಲನವನ್ನ ಕಾಪಾಡಿಕೊಳ್ಳುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಈ ಉಪಕ್ರಮವು ಇಲ್ಲಿ ವ್ಯಾಪಕ ಸಮುದಾಯವನ್ನ ಭಾಗವಹಿಸುವಿಕೆಯನ್ನು ಇಲ್ಲಿ ಖಚಿತಪಡಿಸಿಕೊಳ್ಳಲು ವಿಶೇಷವಾಗಿ ಸ್ಥಳೀಯ ಭಾಷೆಗಳನ್ನ ಬಳಸಿಕೊಂಡು ತಳಮಟ್ಟದ ಜಾಗೃತಿಯನ್ನು ಇಲ್ಲಿ ಒತ್ತಿ ಹೇಳ್ತದೆ. ಭಾರತವು 9 ರಣಹದ್ದು ಪ್ರಭೇದಗಳನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಒಂದು ಭಾರತದಲ್ಲಿ ಟೋಟಲ್ ಆಗಿ 9 ರಣಹದ್ದು ಪ್ರಭೇದಗಳು ಇಲ್ಲಿ ಇರ್ತಕ್ಕಂಥದ್ದು. ಅವುಗಳಲ್ಲಿ 5 IUCN ಏನು ಕೆಟಗರಿ, ಇಂಡಿಯನ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ನಾವು ಕರಿತೇವೆ. ಇದರ ಒಂದು ಉಪಯುಕ್ತವಾಗಿ ತೀವ್ರವಾಗಿ ಅಳಿವಿನಂಚಿನಲ್ಲಿ ಇರ್ತಕ್ಕಂತಹ ಒಂದು ಪಟ್ಟಿಯನ್ನ ಇಲ್ಲಿ ಮಾಡಲ್ಪಟ್ಟಿವೆ. ಅದರಲ್ಲಿ 5 ಏನಪ್ಪಾ ಅಂತ ಅಂದ್ರೆ ಏನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನಾವು ಕರಿತೇವೆ. ಈ ಒಂದು ಪಟ್ಟಿಯಲ್ಲಿ 5 ಇದಾವೆ. ಇನ್ನು 4 ಇಲ್ಲಿ ನಾರ್ಮಲ್ ವಲ್ನರಬಲ್ ಪಟ್ಟಿಯಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಏನಪ್ಪಾ ಅಂತ ಅಂದ್ರೆ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಯಾವ ರಾಜ್ಯದಲ್ಲಿ ಇಲ್ಲಿ ಸ್ಥಾಪನೆ ಅಥವಾ ಪ್ರಾರಂಭ ಮಾಡಲಾಗಿದೆ ಅಂತ ಕೇಳಿದ್ರೆ ಅಸ್ಸಾಂನಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆಗಳಿಗೆ ಏನು ಕಾಮೆಂಟ್ ಮಾಡೋದಕ್ಕೆ ಹೇಳ್ತೇನೆ, ಎಲ್ಲರೂ ಕೂಡ ನೀವು ಕಾಮೆಂಟ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಕರೆಕ್ಟ್ ಆಗಿ ಆ ಒಂದು ಪ್ರಶ್ನೆಗೆ ಉತ್ತರ ಏನಿದೆ ನಿಮ್ಮ ಮೈಂಡ್ ನಲ್ಲಿ ಉಳ್ಕೊಳ್ತಾ ಹೋಗ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿ, ಓಕೆನಾ? ತರಗತಿ ಯೂಸ್ಫುಲ್ ಪಕ್ಕ ಆಗ್ತದೆ. ಈ ಕೊನೆವರೆಗೂ ನೋಡ್ಕೊಳ್ತಾ ಹೋಗಿ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಆನ್ಸರ್ನ ಮಾಡಿ, ಓಕೆನಾ? ನಿಮಗೆ ಆನ್ಸರ್ ತಪ್ಪಾದ್ರೂ ಗೊತ್ತಿರ್ಲಿ, ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮೊದಲು ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ಭಾರತದ ಮೊದಲ ಬಂದರು ಆಧಾರಿತ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಅಂತ. ಏನಪ್ಪಾ ಅಂತಾರೆ ಮೊದಲ ಬಂದರು ಯಾವ್ದಪ್ಪ ಅಂತ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ನಾವು ಕರಿತೇವೆ. ಗ್ರೀನ್ ಹೈಡ್ರೋಜನ್ ಪೈಲಟ್, ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಈ ಒಂದು ಪೈಲಟ್ ಪ್ರಾಜೆಕ್ಟ್ ಯೋಜನೆಯನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಕೊಚ್ಚಿನ್ ಬಂದರು ಇದೆ, ಜವಾಹರಲಾಲ್ ನೆಹರು ಬಂದರು, ಕಾಂಡ್ಲಾ ಬಂದರು, ವಿಒಸಿ ಪೋರ್ಟ್ ಬಂದರು ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ವಿಒಸಿ ಪೋರ್ಟ್ ಬಂದರಿನಲ್ಲಿ ಏನಪ್ಪಾ ಅಂತ ಅಂದ್ರೆ ಗ್ರೀನ್ ಹೈಡ್ರೋಜನ್ ಪೈಲಟ್ ಪ್ರಾಜೆಕ್ಟ್ ಯೋಜನೆಯನ್ನ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ.
ಇಲ್ಲಿ ನೋಡಿ, ಭಾರತದ ಮೊದಲ ಬಂದರು ಆಧಾರಿತ ಹಸಿರು ಹೈಡ್ರೋಜನ್ ಪೈಲಟ್ ಯೋಜನೆಯನ್ನ ತಮಿಳುನಾಡಿನ ವಿಒಸಿ ಬಂದರಿನಲ್ಲಿ, ವಿಒಸಿ ಪೋರ್ಟ್ ಅಂತ ಕರಿತೇವೆ. ತುಂಬಾ ನ್ಯೂಸ್ ಅಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ. ಪಕ್ಕಾ ಪ್ರಶ್ನೆ ಇದೇ ರೀತಿ ಬರ್ತದೆ. ಇದನ್ನ ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಸರ್ಬಾನಂದ್ ಸೋನೋವಾಲ್ ಅವರು ಉದ್ಘಾಟನೆ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ. ಏನಪ್ಪಾ ಮುಂದಿನ ಪ್ರಶ್ನೆ ಅಂದ್ರೆ, ಸಿಎಂ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಯಾವ ರಾಜ್ಯದ ಸಿಎಂ ಅಂತ ಅಂದ್ರೆ ಉತ್ತರ ಪ್ರದೇಶ, ಎಲ್ಲರಿಗೂ ಕೂಡ ಗೊತ್ತಿದೆ. ಇವರು ಘೋಷಣೆ ಮಾಡಿರ್ತಕ್ಕಂಥ ಹೊಸ ಇಲ್ಲಿ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಯೋಜನೆ. ನಗದು ರಹಿತ ಅಂತ ಅಂದ್ರೆ ಕ್ಯಾಶ್ಲೆಸ್ ಏನು ವೈದ್ಯಕೀಯ ಚಿಕಿತ್ಸಾ ಯೋಜನೆ ಇದೆ. ಅದರೊಳಗೆ ಯಾರನ್ನ ಇಲ್ಲಿ ಸೇರಿಸಿದ್ದಾರೆ ಅಂತ, ಇಲ್ಲಿ ವೈದ್ಯರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ರೈತರು ಅಂತ ಕೊಟ್ಟಿದ್ದಾರೆ. ಈಗ ಶಿಕ್ಷಕರನ್ನ ಅಲ್ಲಿ ಸೇರಿಸಿದ್ದಾರೆ. ಈ ಒಂದು ಕ್ಯಾಶ್ಲೆಸ್ ಅಂತಕ್ಕಂಥ ಒಂದು ನಗದು ರಹಿತ ಒಂದು ವೈದ್ಯಕೀಯ ಚಿಕಿತ್ಸಾ ಯೋಜನೆ ಅಡಿಯಲ್ಲಿ ಶಿಕ್ಷಕರನ್ನ ಸೇರಿಸಿದ್ದಾರೆ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಯೋಗಿ ಆದಿತ್ಯನಾಥ್ ಅವರು ರಾಜ್ಯದಾದ್ಯಂತ ಶಿಕ್ಷಕರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳನ್ನು ವಿಸ್ತರಿಸುವ ಮೂಲಕ ಪ್ರಮುಖ ಕಲ್ಯಾಣ ಕಾರ್ಯಕ್ರಮವನ್ನು ಇಲ್ಲಿ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಪ್ರಾಥಮಿಕ, ಮಾಧ್ಯಮಿಕ, ಅನುದಾನಿತ ಶಾಲೆಗಳ ಒಂದು ಶಿಕ್ಷಕರನ್ನ ಮತ್ತೆ ಶಿಕ್ಷಾ ಮಿತ್ರರನ್ನ ಮತ್ತು ಇತರ ಶೈಕ್ಷಣಿಕ ಸಿಬ್ಬಂದಿಗಳನ್ನ ಇಲ್ಲಿ ಸೇರಿಸಿದ್ದಾರೆ ಅಂತ. ಓಕೆನಾ, ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪಾ ಮುಂದಿನ ಪ್ರಶ್ನೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. 2025 ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಅನ್ನ ಏನಪ್ಪಾ ಅಂತಾರೆ, ಮಹಿಳಾ ವಿಶ್ವಕಪ್ ಅಂದ್ರೆ ಐಸಿಸಿ ವುಮೆನ್ಸ್ ಒನ್ ಡೇ ವರ್ಲ್ಡ್ ಕಪ್. ಈ ಒಂದು ಐಸಿಸಿ ಏನು ವುಮೆನ್ಸ್ ಒನ್ ಡೇ ವರ್ಲ್ಡ್ ಕಪ್ ಏನಿದೆ, ಇದನ್ನ ಯಾವ ದೇಶಗಳು ಇಲ್ಲಿ ಆತಿಥ್ಯ ವಹಿಸೋದಕ್ಕೆ ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ ಅಂತ ಇಲ್ಲಿ ಕೇಳಿದರೆ, ಭಾರತ ಮತ್ತು ಶ್ರೀಲಂಕಾ, ಭಾರತ ಮತ್ತು ಬಾಂಗ್ಲಾದೇಶ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡಿದ್ರೆ ಭಾರತ ಮತ್ತು ಶ್ರೀಲಂಕಾ. ನೋಡಿ, 2025 ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಅನ್ನು ಭಾರತ ಮತ್ತೆ ಶ್ರೀಲಂಕಾ ಇಲ್ಲಿ ಜಂಟಿಯಾಗಿ ಸೆಪ್ಟೆಂಬರ್ 30ರಿಂದ ನವೆಂಬರ್ 2ರವರೆಗೆ ಆಯೋಜನೆ ಮಾಡಲು ನಿರ್ಧಾರ ಮಾಡಿದೆ. ಈ 5 ಸ್ಥಳಗಳಲ್ಲಿ ಪಂದ್ಯಗಳು ನಡೀತವೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಎಷ್ಟು ಸ್ಥಳ ಅಂತಾರೆ, 5 ಸ್ಥಳಗಳಲ್ಲಿ ನಡೀತವೆ. ಪಾಕಿಸ್ತಾನದ ಪಂದ್ಯಗಳು ನಿರ್ದಿಷ್ಟವಾಗಿ ಕೊಲಂಬೋದಲ್ಲಿ ಇಲ್ಲಿ ನಡೀತವೆ. ಕೊಲಂಬೋ ಯಾಕೆ ಅಂತ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪಹಲ್ಗಾಮ್ ದಾಳಿ. ಈ ಒಂದು ದಾಳಿಯಿಂದ ನಮ್ಮ ಒಂದು ಪಾಕಿಸ್ತಾನದ ಆಟಗಾರರು ಇರ್ತಾರೆ, ಅವರನ್ನ ನಮ್ಮ ಒಂದು ಇಂಡಿಯಾದಲ್ಲಿ ಆಟ ಆಡಿಸ್ತಾ ಇಲ್ಲ. ಪಾಕಿಸ್ತಾನದ ಒಂದು ಆಟಗಳನ್ನ ಏನಿದೆ, ಅವರ ಒಂದು ಗೇಮ್ಸ್ ಗಳನ್ನ ಕೊಲಂಬೋ ಯಾವುದೇ ಒಂದು ಏನು ಎಲ್ಲಿದೆ ಅಂತ ಕೇಳಿದ್ರೆ, ಕೊಲಂಬೋ ಎಲ್ಲಿದೆ ಅಂತ ಕೇಳಿದ್ರೆ, ಇದು ಎಲ್ಲಿದೆಪ್ಪ ಅಂತ ಅಂದ್ರೆ ಶ್ರೀಲಂಕಾದಲ್ಲಿ ಇದು ನಿಮಗೆ ಕಂಡು ಬರ್ತದೆ. ಓಕೆನಾ, ಚಾರ್ಜ್ ಖಾಲಿಯಾಗಿತ್ತು, ಈಗ ಚಾರ್ಜ್ ಬಂತು. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅಂತ. ನೋಡಿ, ಬಾಂಬೆ ಅಂತ ಅಂದ್ರೆ ಮುಂಬೈ. ನೋಡಿ, 1862ರಲ್ಲಿ ಟೋಟಲ್ ಆಗಿ 3 ಹೈಕೋರ್ಟ್ಗಳು ಸ್ಥಾಪನೆ ಆದವು. ಅದರಲ್ಲಿ ಬಾಂಬೆ ಹೈಕೋರ್ಟ್ ಕೂಡ ಒಂದು. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇಲ್ಲಿ ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ನ ಒಂದು ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಇಲ್ಲಿ ಯಾರನ್ನ ಇಲ್ಲಿ ನೇಮಕ ಮಾಡ್ತಿದ್ದಾರೆ ಅಂತ ಅಂದ್ರೆ ನೋಡ್ಬೋದು ನೀವು, ನ್ಯಾಯಮೂರ್ತಿ ಚಂದ್ರಶೇಖರ್ ಅವರು ಬಾಂಬೆ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಇಲ್ಲಿ ಪ್ರಮಾಣಕ ವಚನವನ್ನ ಇಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಯಾರಪ್ಪ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಅಂದ್ರೆ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಅವರು ಇದನ್ನ ಬಾಂಬೆ ಹೈಕೋರ್ಟ್ನ ಮುಖ್ಯ ಒಂದು ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿರ್ತಕ್ಕಂತಹ ಸಿ.ಪಿ. ರಾಧಾಕೃಷ್ಣನ್ ಅವರು ಮುಂಬೈನ ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ. ಓಕೆನಾ, ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ನ ಏನು ಮುಖ್ಯ ನ್ಯಾಯಾಧೀಶರು ಯಾರು? ಮುಖ್ಯ ನ್ಯಾಯಾಧೀಶರು ಯಾರು? ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಯಾರು ಅಂತ ಇಲ್ಲಿ ಕಮೆಂಟ್ ಮಾಡಿ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ, ನೀತಿ ಆಯೋಗವು ಯಾವ ವರ್ಷದ ವೇಳೆಗೆ ಭಾರತದ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ 51.57 ಮಿಲಿಯನ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನ ಇಲ್ಲಿ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, 51.57 ಈ ನಂಬರ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ನಂಬರ್ ಇದು.
ಯಾಕೆ ಅಂತ ಅಂದ್ರೆ ಡಬಲ್ ಮಾಡ್ತಾ ಇದಾರೆ. ಏನಪ್ಪಾ ಅಂತ ಅಂದ್ರೆ ದ್ವಿಗುಣಗೊಳಿಸುವ ಒಂದು ದ್ವಿದಳ ಧಾನ್ಯ ಅಂತ ಅಂದ್ರೆ ಪಲ್ಸಸ್ ಅಂತ ನಾವು ಕರಿತೇವೆ. ಇಂಗ್ಲಿಷ್ ನಲ್ಲಿ ಪಲ್ಸಸ್ ಅಂತ ಕರಿತೇವೆ. ಇದನ್ನ ದ್ವಿಗುಣ ಅಂದ್ರೆ ಡಬಲ್ ಮಾಡೋದಕ್ಕೆ ಯಾವ ವರ್ಷದೊಳಗೆ ಡಬಲ್ ಮಾಡ್ತೀವಿ ಅಂತ ಗುರಿಯನ್ನು ಹೊಂದಿದ್ದಾರೆ ಅಂತ ಅಂದ್ರೆ 2047. ಎಷ್ಟು ಅಂತ ಅಂದ್ರೆ 51.57 ಮಿಲಿಯನ್ ಟನ್. ಇದು ಕೂಡ ನೆನ್ಪಿಟ್ಕೋಬೇಕು, ಮಿಲಿಯನ್ ಟನ್. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. 2047 ವೇಳೆಗೆ ಭಾರತದ ದ್ವಿದಳ ಧಾನ್ಯಗಳ ಉತ್ಪಾದನೆಯನ್ನ ದ್ವಿಗುಣಗೊಳಿಸುವ ಮೂಲಕ ಉತ್ಪಾದನೆಯನ್ನ 51.57 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ದೀರ್ಘಾವಧಿಯ ದೃಷ್ಟಿಕೋನವನ್ನ ನೀತಿ ಆಯೋಗ ಇಲ್ಲಿ ಹೊಂದಿರತಕ್ಕಂಥದ್ದು. ಮುಂದಿನ ದಶಕಗಳಲ್ಲಿ ಹೆಚ್ಚು ಉತ್ಪಾದನೆಯನ್ನ ಖಚಿತಪಡಿಸಿಕೊಳ್ಳುವ ಒಂದು ಜೊತೆಗೆ ದೇಶದ ಪೌಷ್ಟಿಕಾಂಶ ಮತ್ತು ಆಹಾರದ ಅವಶ್ಯಕತೆಗಳನ್ನ ಭದ್ರಪಡಿಸಿಕೊಳ್ಳಲು ಈ ಯೋಜನೆಯನ್ನ ವಿನ್ಯಾಸಗೊಳಿಸಲಾಗಿದೆ. ನೋಡಿ, 2030 ವೇಳೆಗೆ ದ್ವಿದಳ ಧಾನ್ಯಗಳಲ್ಲಿ ಸ್ವಾವಲಂಬನೆ ಅಥವಾ ಏನು ಸ್ವಾವಲಂಬನೆ ಅಂತ ನಮ್ಮ ಒಂದು ಭಾರತದಲ್ಲೇ ಈ ದ್ವಿದಳ ಧಾನ್ಯವನ್ನ ಬೆಳೆಯೋದಕ್ಕೆ ಸಾಧನೆ ಮಾಡ್ತಕ್ಕಂಥದ್ದು. ಮತ್ತು ನಂತರ ತಾಂತ್ರಿಕ ಆವಿಷ್ಕಾರಗಳು, ಹವಾಮಾನ ಸ್ಮಾರ್ಟ್ ಕೃಷಿ ಮತ್ತು ಪ್ರಾದೇಶಿಕ ಒಂದು ನಿರ್ದಿಷ್ಟ ಕೃಷಿ ಮಾದರಿಗಳ ಮೂಲಕ ಉತ್ಪಾದನೆಯನ್ನ ಮತ್ತಷ್ಟು ಹೆಚ್ಚಿಸುವುದು ಕೂಡ 2030ಕ್ಕೆ ಇಲ್ಲಿ ಇದು ಇರತಕ್ಕಂಥದ್ದು. ಆದರೆ ಬೀಜ ಗುಣಮಟ್ಟದ ಸುಧಾರಿತ ಕೃಷಿ ಪರಿಕರಗಳು ಮತ್ತು ಹವಾಮಾನ ಒತ್ತಡದ ವಿರುದ್ಧ ಸ್ಥಿತಿಸ್ಥಾಪಕತ್ವದ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತದ ಕೃಷಿ ವಲಯವನ್ನ ಬಲಪಡಿಸುವ ಮತ್ತು ಸುಸ್ಥಿರ ಬೆಳವಣಿಗೆಗೆ ರೈತರನ್ನ ಸಬಲೀಕರಣಗೊಳಿಸುವಲ್ಲಿ ಸಮಗ್ರ ವಿಧಾನವನ್ನ ಇಲ್ಲಿ ಮಾರ್ಗಸೂಚಿಯಲ್ಲಿ ಎತ್ತಿ ತೋರಿಸ್ತದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಇಸ್ರೋದ ಕುಲಶೇಖರ ಪಟ್ಟಣ ಎಂಬತಕ್ಕಂಥ ಒಂದು ಬಾಹ್ಯಾಕಾಶ ನಿಲ್ದಾಣವು ಯಾವಾಗ ಪೂರ್ಣವಾಗಿ ಇಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡ್ತದೆ ಅಂತ ನೋಡಿ. ಇದು ಡಿಸೆಂಬರ್ 2026 ವೇಳೆಗೆ, ಆಪ್ಷನ್ ಬಿ, ಇದರ ವೇಳೆಗೆ ಈ ಒಂದು ಕುಲಶೇಖರ ಪಟ್ಟಣ ಎಂಬತಕ್ಕಂಥ ಒಂದು ಬಾಹ್ಯಾಕಾಶ ನಿಲ್ದಾಣ ಏನಿದೆ ಇದು ಸಂಪೂರ್ಣವಾಗಿ ಕಾರ್ಯವನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ಅಂದ್ರೆ ಪ್ರಾರಂಭ ಆಗ್ತದೆ ಅಂತ. ಇದು 2300 ಎಕರೆಯಲ್ಲಿ ಇರ್ತಕ್ಕಂಥ ಒಂದು ಕುಲಶೇಖರ ಪಟ್ಟಣ ಬಾಹ್ಯಾಕಾಶ ನಿಲ್ದಾಣ. ಓಕೆನಾ. ತಮಿಳುನಾಡಿನ ಕುಲಶೇಖರ ಪಟ್ಟಣದಲ್ಲಿರುವ ಇಸ್ರೋದ 2ನೇ ಬಾಹ್ಯಾಕಾಶ ನಿಲ್ದಾಣವು ಡಿಸೆಂಬರ್ 2026 ವೇಳೆಗೆ ಇದು ಸಂಪೂರ್ಣವಾಗಿ ಪೂರ್ಣಗೊಂಡು ಕಾರ್ಯಾರಂಭ ಇಲ್ಲಿ ಮಾಡುವ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು. ಓಕೆನಾ. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇಲ್ಲಿಂದ ಇಲ್ಲಿ ಹೊರಡಿಸ್ತಾರೆ ಅಂತ ಇಲ್ಲಿ ಕೇಳ್ತಿದೆ, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದನ್ನು ಕೂಡ ನೀವು ನೆನಪು ಇಟ್ಕೋಬೇಕು. ಓಕೆನಾ. ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೋಡಿ. ಥೈಲ್ಯಾಂಡ್ನ ಹೊಸ ಪ್ರಧಾನಿಯಾಗಿ ಯಾರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ತುಂಬಾ ಇಂಪಾರ್ಟೆಂಟ್. ಭೂಜೈತ್ಯ ಪಕ್ಷದ ನಾಯಕ ಅನುತಿನ್ ಚಾರ್ನ್ ವಿರಕುಲ್ ಎಂತಕ್ಕಂಥವ್ರು. ಆಪ್ಷನ್ ಸಿ ಸರಿಯಾದ ಉತ್ತರ. ಇವರು ಸೆಪ್ಟೆಂಬರ್ 5, 2025 ಥೈಲ್ಯಾಂಡ್ನ ಹೊಸ ಪ್ರಧಾನಿಯಾಗಿ ಇಲ್ಲಿ ಆಯ್ಕೆಯಲ್ಲಿ ಆಗಿದ್ದಾರೆ. ಇವರು 63% ವೋಟ್ಗಳನ್ನ ಪಡ್ಕೊಂಡಿದ್ರು. ಆದ್ರೆ ನಮಗೇನು ಕೂಡ ಇಂಪಾರ್ಟೆಂಟ್ ಅಲ್ಲ, ಇದು ಒಂದೇ ಇಂಪಾರ್ಟೆಂಟ್. ಅನುತಿನ್ ಚಾರ್ನ್ ವಿರಕುಲ್ ಎಂತಕ್ಕಂಥವ್ರು. ಓಕೆನಾ. ಥೈಲ್ಯಾಂಡ್ ನ ಒಂದು ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಲಕ್ಕಾ ಜಲಸಂಧಿಯಲ್ಲಿ ಗಸ್ತು ತಿರುಗುವ ಭಾರತದ ಯೋಜನೆಯನ್ನ ಯಾವ ದೇಶವು ಔಪಚಾರಿಕವಾಗಿ ಇಲ್ಲಿ ಬೆಂಬಲಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಇಂಡೋನೇಷಿಯಾ, ಸಿಂಗಾಪುರ್, ಮಲೇಷಿಯಾ ಮತ್ತು ಥೈಲ್ಯಾಂಡ್ ಇದೆ. ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನ ಸಂಪರ್ಕ ಮಾಡತಕ್ಕಂಥದ್ದು ಯಾವ್ದಪ್ಪ ಅಂತ ಅಂದ್ರೆ ಸ್ಟ್ರೈಟ್ ಆಫ್ ಮಲಕ್ಕಾ. ಈ ಒಂದು ಸ್ಟ್ರೈಟ್ ಆಫ್ ಮಲಕ್ಕಾ ಅಥವಾ ಮಲಕ್ಕಾ ಜಲಸಂಧಿ ಏನಿದೆ ಇದರ ಒಂದು ನಿಯಂತ್ರಣ ಬಿಂದುವಾದ ಮಲಕ್ಕಾ ಜಲಸಂಧಿಯಲ್ಲಿ ಗಸ್ತು ತಿರುಗುವ ಭಾರತದ ಉಪಕ್ರಮವನ್ನು ಇಲ್ಲಿ ಸಿಂಗಾಪುರ್ ಬೆಂಬಲಿಸಿದೆ. ಯಾವ್ದಪ್ಪ ಅಂತಂದ್ರೆ ಸಿಂಗಾಪುರ್. ಆಪ್ಷನ್ ಬಿ. ಹಾಗಾದ್ರೆ ಸ್ಟ್ರೈಟ್ ಆಫ್ ಮಲಕ್ಕಾ ಎಲ್ಲಿದೆ ನೋಡಿ. ಇದು ಭಾರತ, ಇದು ಶ್ರೀಲಂಕಾ, ಇಲ್ಲಿ ನಮಗೆ ನಮ್ಮ ಒಂದು ಅಂಡಮಾನ್ ನಿಕೋಬಾರ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಇಲ್ಲಿ ಬರೋದಾದ್ರೆ ಇದು ಇಂಡೋನೇಷ್ಯಾ, ಇದು ಇಲ್ಲಿ ಮಲೇಷಿಯಾ. ಇಂಡೋನೇಷ್ಯಾ ಮತ್ತು ಮಲೇಷಿಯಾದ ನಡುವೆ ಸ್ಟ್ರೈಟ್ ಆಫ್ ಮಲಕ್ಕಾ ಜಲಸಂಧಿ ನೋಡಿ ಇಲ್ಲಿ ಬರೆದಿದ್ದಾರೆ. ಸ್ಟ್ರೈಟ್ ಆಫ್ ಮಲಕ್ಕಾ ಅಂತಕ್ಕಂಥ ಒಂದು ಜಲಸಂಧಿ. ಓಕೆನಾ. ಸಿಂಗಾಪುರ್ ಇಲ್ಲಿ ಏನಪ್ಪಾ ಮಾಡಿದೆ ಅಂತ ಅಂದ್ರೆ ಇಂಡಿಯಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸಂಪರ್ಕದ ಮಾಡತಕ್ಕಂಥದ್ದು ಒಂದು ನಿರ್ಣಾಯಕ ಕಡಲ ನಿಯಂತ್ರಣ ಬಿಂದುವಾದ ಮಲಕ್ಕಾ ಜಲಸಂಧಿಯಲ್ಲಿ ಗಸ್ತು ತಿರುಗುವ ಭಾರತದ ಉಪಕ್ರಮ ಅಂದ್ರೆ ಅಲ್ಲಿ ನಾವು ಹೋಗೋದಕ್ಕೆ ಅವರು ಏನಪ್ಪಾ ಮಾಡಿದ್ದಾರೆ ಅಂತ ಅಂದ್ರೆ ಸಪೋರ್ಟ್ ಮಾಡಿದ್ದಾರೆ. ಓಕೆನಾ. ಹಾಗಾದ್ರೆ ಇದು ದಕ್ಷಿಣ ಚೀನಾ ಸಮುದ್ರ
ಹಿಂದೂ ಮಹಾಸಾಗರ. ಇವೆರಡನ್ನು ಕೂಡ ಕನೆಕ್ಟ್ ಮಾಡ್ತಕ್ಕಂಥದ್ದು ಸ್ಟ್ರೈಟ್ ಆಫ್ ಮಲಕ್ಕ. ಓಕೆನಾ? ಹಾಗಾದ್ರೆ ಇಲ್ಲಿ ಯಾವ ಯಾವ ದೇಶಗಳ ನಡುವೆ ಇದೆ ಇದನ್ನ ನೀವು ಕಮೆಂಟ್ ಮಾಡಿ. ಓಕೆನಾ? ಇದು ಸ್ಟ್ರೈಟ್ ಆಫ್ ಮಲಕ್ಕ ಜಲಸಂಧಿಗೆ ಸಂಬಂಧಪಟ್ಟಂತೆ ಮಾಹಿತಿ. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ, ಬ್ಲಡ್ ಮೂನ್ ಎಲ್ಲರೂ ಕೂಡ ಕೇಳಿದ್ರಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿದೆ. ಇಲ್ಲಿ ಸೆಪ್ಟೆಂಬರ್ 2025 ಬ್ಲಡ್ ಮೂನ್ ಎಷ್ಟು ಕಾಲ ಇರುತ್ತೆ ಅಂತ ಇಲ್ಲಿ ಪ್ರಶ್ನೆ. 88, 2 ನಿಮಿಷ, 60 ನಿಮಿಷ, 70 ನಿಮಿಷ, 90 ನಿಮಿಷ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಏನಪ್ಪಾ ಅಂತಾರೆ 82 ನಿಮಿಷ. 82 ನಿಮಿಷಗಳ ಕಾಲ ಇದು ಇರ್ತದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ಲಡ್ ಮೂನ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನಾವು ಕೊಡೋದಾದ್ರೆ, ನೋಡಿ ರಕ್ತಚಂದ್ರಗಳ ಬಗ್ಗೆ ಸಂಪೂರ್ಣ ಒಂದು ಪ್ರಮುಖ ಸಂಗತಿಗಳು ಇಲ್ಲಿದ್ದಾವೆ. ನೋಡಿ ಜೋಡಣೆ ಯಾವ ರೀತಿ ಆಗ್ತವೆ ಅಂತ ಅಂದ್ರೆ, ಸೂರ್ಯ, ಭೂಮಿ, ಚಂದ್ರರು. ಭೂಮಿಯು ಮಧ್ಯದಲ್ಲಿ ನೇರ ಸಾಲಿನಲ್ಲಿ ಬಂದಾಗ ರಕ್ತಚಂದ್ರ ಇಲ್ಲಿ ಸಂಭವ ಬರ್ತದೆ. ಸೂರ್ಯ, ಭೂಮಿ ಮತ್ತು ಚಂದ್ರರು ಭೂಮಿಯ ಮಧ್ಯ ನೇರ ಸಾಲಿನಲ್ಲಿ ಬಂದಾಗ, ಸೂರ್ಯ, ಭೂಮಿ, ಚಂದ್ರ ನೇರ ಸಾಲಿನಲ್ಲಿ ಬಂದಾಗ ಇಲ್ಲಿ ರಕ್ತಚಂದ್ರ ಅಥವಾ ಬ್ಲಡ್ ಮೂನ್ ಅಂತ ನಾವು ಕರಿತೇವೆ. ಇದು ಫಾರ್ಮೇಶನ್ ಆಗ್ತದೆ. ಆಯ್ತಾ? ಇಲ್ಲಿ ಭೂಮಿಯ ನೆರಳು ಎಂತಕ್ಕಂಥದ್ದು, ಭೂಮಿಯ ನೆರಳು ನಿರ್ದಿಷ್ಟವಾಗಿ ಅಂಬ್ರ ಎಂದು ಕರೆಯಲ್ಪಡುವ ಅತ್ಯಂತ ಕತ್ತಲೆಯಾದ ಭಾಗವು ಸಂಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನನ್ನು ಸಂಪೂರ್ಣವಾಗಿ ಇಲ್ಲಿ ಆವರಿಸುತ್ತದೆ. ಇದು ಚಂದ್ರ ಅನ್ಕೊಳ್ಳಿ, ಸಾರಿ ಇದು ಭೂಮಿ ಅನ್ಕೊಳ್ಳಿ, ಇದು ಚಂದ್ರ ಅನ್ಕೊಳ್ಳಿ. ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಏನಿದೆ, ಇದು ಇದರ ಒಂದು ನೆರಳೇನಿದೆ ಸಂಪೂರ್ಣವಾಗಿ ಚಂದ್ರನನ್ನ ಆವರಿಸುತ್ತದೆ. ಅದನ್ನ ಭೂಮಿಯ ಇಲ್ಲಿ ಬ್ಲಡ್ ಮೂನ್ ಅಲ್ಲಿ ನಮಗೆ ಕಂಡು ಬರ್ತದೆ. ರೇಲಿ ಸ್ಕ್ಯಾಟರಿಂಗ್ ಅಂತ ಕೊಟ್ಟಿದ್ದಾರೆ. ಸೂರ್ಯನ ಬೆಳಕನ್ನು ಭೂಮಿಯ ವಾತಾವರಣವು ಶೋಧಿಸಿ ಚದುರಿಸುತ್ತದೆ. ನೀಲಿ ತರಂಗಾಂತರಗಳು ಕೆಂಪು ತರಂಗಾಂತರಗಳಿಗಿಂತ ಹೆಚ್ಚು ಚದುರುತ್ತವೆ. ನಂತರ ಕೆಂಪು ಬೆಳಕು ಚಂದ್ರನ ಒಂದು ಕಡೆಗೆ ಬಾಗ್ತದೆ. ಇದರಿಂದಾಗಿ ಅದು ಕೆಂಪು ಅಥವಾ ತಾಮ್ರ ಬಣ್ಣದಲ್ಲಿ ಇದು ಕಾಣುತ್ತದೆ ಅಂತ. ಅಂದ್ರೆ ಯಾಕೆ ಇದು ಬ್ಲಡ್ ಅಥವಾ ರೆಡ್ ಬಣ್ಣದಲ್ಲಿ ಯಾಕೆ ಕಾಣ್ತದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ನೀಲಿ ತರಂಗಾಂತರಗಳು ಅಥವಾ ಇಲ್ಲಿ ವಿಬ್ಗಯಾರ್ ಎಲ್ಲರಿಗೂ ಕೂಡ ಗೊತ್ತಿದೆ. VIBGYOR ವಿಬ್ಗಯಾರ್ ಅಂತಕ್ಕಂಥದ್ದು ಇದರ ಒಂದು ವಕ್ರೀಭರಣ ಒಂದು ಗೊಳ್ಳುವುದರ ಒಂದು ಕೆಲಸದಿಂದ, ವಕ್ರೀಭರಣ ಆಗ್ತಕ್ಕಂಥ ಒಂದು ಸಾದ್ರಿಂದ ಇದು ರೆಡ್ ಕಾಣುತ್ತದೆ. ಓಕೆನಾ? ಹುಣ್ಣಿಮೆ ನೋಡೋಣ. ಸಂಪೂರ್ಣ ಚಂದ್ರಗ್ರಹಣ ಮತ್ತು ಆದ್ದರಿಂದ ರಕ್ತಸಿಕ್ತ ಚಂದ್ರ ಹುಣ್ಣಿಮೆಯ ಸಮಯದಲ್ಲಿ ಮಾತ್ರ ಸಂಭವಿಸಬಹುದು. ಇದು ಹುಣ್ಣಿಮೆಯ ಸಂದರ್ಭದಲ್ಲಿ ಮಾತ್ರ ಇದು ಬ್ಲಡ್ ಮೂನ್ ಇಲ್ಲಿ ಸಂಭವಿಸುತ್ತದೆ. ಓಕೆನಾ? ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓನ್ಲಿ ಹುಣ್ಣಿಮೆ ಟೈಮಲ್ಲಿ ಮಾತ್ರ ಇದು ಬ್ಲಡ್ ಮೂನ್ ನಮಗೆ ಕಾಣಬಹುದು ಅಂತ. ಆವರ್ತನ ನೋಡೋದಾದ್ರೆ ಪ್ರತಿ ತಿಂಗಳು ಹುಣ್ಣಿಮೆಗಳು ಸಂಭವಿಸುತ್ತವೆ, ಆದ್ರೂ ಚಂದ್ರನ ಕಕ್ಷೆಯು ಭೂಮಿಯ ಕಕ್ಷೆಗೆ ಹೋಲಿಸಿದರೆ ಓರೆಯಾಗಿರೋದ್ರಿಂದ ಒಟ್ಟು ಚಂದ್ರಗ್ರಹಣಗಳು ಆಗಾಗ್ಗೆ ಇಲ್ಲಿ ಸಂಭವಿಸೋದಿಲ್ಲ ಅಂತ. ಅಂದ್ರೆ ಎಲ್ಲಾ ಚಂದ್ರಗ್ರಹಣಗಳು ಒಂದೇ ಸಲ ಯಾಕೆ ಬರಲ್ಲ ಅಂತ ಅಂದ್ರೆ, ಸ್ವಲ್ಪ ಇಲ್ಲಿ ಭೂಮಿ ಮತ್ತು ಚಂದ್ರ ಇಲ್ಲಿ ವಾರೆ ಆಕಾರದಲ್ಲಿ ಇದಾವೆ, ಅಥವಾ ಕಕ್ಷೆಯಲ್ಲಿ ಭೂಮಿಯ ಕಕ್ಷೆಗೆ ಹೋಲಿಸಿದರೆ ಓರೆ ಆಗಿರೋ ಕಾರಣದಿಂದಾಗಿ ಇದು ಆಗಾಗ ಇಲ್ಲಿ ಸಂಭವಿಸುವುದಿಲ್ಲ ಅಂತ. ಗೋಚರತೆ ನೋಡೋದಾದ್ರೆ ಭೂಮಿಯ ರಾತ್ರಿಯ ಬದಿಯಲ್ಲಿ ಎಲ್ಲಿಂದಲಾದರೂ ಕೂಡ ಸಂಪೂರ್ಣ ಚಂದ್ರಗ್ರಹಣ ಇಲ್ಲಿ ಗೋಚರಿಸುತ್ತದೆ ಅಂತ. ಭೂಮಿಯ ಮೇಲೆ ಎಲ್ಲಿಂದನೂ ಕೂಡ ಇದನ್ನು ನಾವು ನೋಡಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ವೀಕ್ಷಣೆ ನೋಡೋದಾದ್ರೆ ಸೂರ್ಯಗ್ರಹಣಗಳಿಗಿಂತ ಭಿನ್ನವಾಗಿ ಯಾವುದೇ ವಿಶೇಷ ಕಣ್ಣಿನ ರಕ್ಷಣೆ ಇಲ್ಲದೆ ರಕ್ತಚಂದ್ರಗಳನ್ನ ಇಲ್ಲಿ ಸುರಕ್ಷಿತವಾಗಿ ವೀಕ್ಷಣೆ ಮಾಡಬಹುದು. ಅಂದ್ರೆ ಯಾವುದೇ ಕಣ್ಣಿನ ರಕ್ಷಣೆ ಇಲ್ಲದೆ ಡೈರೆಕ್ಟ್ ಆಗಿ ನಾವು ಈ ಒಂದು ಬ್ಲಡ್ ಮೂನ್ ಅನ್ನ ನಾವು ನೋಡಿದ್ರೆ ನಮ್ಮ ಒಂದು ಕಣ್ಣಿಗೆ ಏನು ಕೂಡ ಆಗೋದಿಲ್ಲ. ಓಕೆನಾ? ಬ್ಲಡ್ ಮೂನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಯ್ತಾ? ನಿಮಗೆ ಇದೇ ರೀತಿ ನಿಮಗೆ ತರಗತಿ ಬೇಕಿದ್ದಲ್ಲಿ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್ ಈ ಒಂದು ನಿಸಾರ್ಗೆ ಸಂಬಂಧಪಟ್ಟಂತ ಮಾಹಿತಿ ಇದೆ, ಮಾಲ್ಡೋವಾ ಇದೆ. ಇಲ್ಲಿ ಒಂದೆರಡು ಪ್ರಶ್ನೆ ಕೊಡ್ತೇನೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಬೇಕು. ಇದೇ ಪ್ರಶ್ನೆಗೆ ಆನ್ಸರ್ನ ಮಾಡಿ. ನೋಡಿ, ನಿಸಾರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ಇಸ್ರೋ ಮತ್ತು ನಾಸಾ ನಡುವಿನ ಜಂಟಿ ಕಾರ್ಯಾಚರಣೆ ಆಗಿದೆ. ಇದನ್ನ GSLV F-16 ಮೂಲಕ ಭೂಸ್ಥಿರ ಕಕ್ಷೆಗೆ ಉಡಾಯಿಸಲಾಯಿತು. ಮತ್ತೆ ಮೂರನೇದು, ಇದು ತೀರದ ಸವೆತ ಮತ್ತು ಮಂಜುಗಡ್ಡೆ ಕರಗುವಿಕೆಯಂತಹ ಪರಿಸರ ಬದಲಾವಣೆಗಳನ್ನ ಮೇಲ್ವಿಚಾರಣೆ ಮಾಡುತ್ತದೆ ಅಂತ ಇಲ್ಲಿ 3 ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರ ನಡುವೆ ಇಲ್ಲಿ ಈ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1 ಮತ್ತು 2 ಮಾತ್ರ ಸರಿ ಇದಾನ, 1 ಮತ್ತು 3 ಮಾತ್ರ ಸರಿ ಇದಾನ, 2 ಮತ್ತು 3 ಮಾತ್ರ ಸರಿ ಇದಾನ, ಅಥವಾ ಮೇಲಿನ ಎಲ್ಲವೂ ಕೂಡ ಸರಿ ಇದಾವ? ಇದನ್ನ
ಎಲ್ಲರೂ ಕೂಡ ನಿಮ್ಮ ಒಂದು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ನೀವು ಮಾಡಬೇಕು. ಓಕೆನಾ? ಗೊತ್ತಾಗ್ಲಿಲ್ಲ ಅಂತ ನಾಳೆ ಒಂದು ತರಗತಿಯಲ್ಲಿ ಇದರ ಒಂದು ಉತ್ತರ ನಿಮಗೆ ಸಿಗ್ತದೆ. ಓಕೆನಾ? ತರಗತಿ ಯೂಸ್ಫುಲ್ ಆಗಿದ್ರೆ ಎಲ್ಲರೂ ಕೂಡ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಓಕೆನಾ? ಇವತ್ತಿನ ತರಗತಿನ ಇಲ್ಲಿ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಇಲ್ಲಿ ಜೈ ಹಿಂದ್, ವಂದೇ ಮಾತರಂ. ಆಯ್ತಾ?